ಹಾಯ್ ಡಿಂಕು, ಹೇಗಿದೆಯಾ? ವೆಲ್ಕಮ್ ಮಾಡು, ಎಲ್ಲರಿಗೂ ವೆಲ್ಕಮ್ ಮಾಡು. ಸೊ ಇಸ್ ಟೋಟಲಿ ಫೈನ್. ಒಂದು ಸ್ವಲ್ಪ ಡ್ರೌಸಿನೆಸ್ ಥರ ಫೀಲ್ ಆಗ್ತಿದ್ದಾನೆ ಅಷ್ಟೇ. ಸೊ ಬೆಳಗ್ಗೆ ಸಂಜೆ ಎಲ್ಲ ಮೆಡಿಸಿನ್ ಕೊಡ್ತಾಯಿದ್ದೀನಿ. ಇಲ್ಲಿ ಏನೋ ಒಂಥರ ವಾಲ್ಟ್ ಏನೋ ಅಂತಾರೆ, ನರಗುಳ್ಳೆ ಅಂತಾರಲ್ಲ, ಆ ಥರ ಆಗಿದೆ. ಸೊ ಏಜ್ ರಿಲೇಟೆಡ್ ಎಲ್ಲ 11 ಇಯರ್ಸ್ ಆಲ್ಮೋಸ್ಟು. ಇದೊಂಥರ ಈ ನಾಯಿಗಳಿಗೆಲ್ಲ ಲೈಫ್ ಸ್ಪ್ಯಾನ್ 14, 13, 15 ಇರುತ್ತಲ್ಲ. ಸೊ ಅದೆಲ್ಲ ವರ್ಸ್ಟ್ ಮೂಮೆಂಟ್ ಆಫ್ ದ ಡಾಗ್ಸ್ ಅಂತ ಹೇಳ್ಬೋದು, ಕೊನೆ ಸ್ಟೇಜು. ಬಟ್ ನಾನೇನಂದರೆ ಡಿಂಕುನ ಸುಖಕ್ಕಿಂತ ಕಷ್ಟದ ಸಮಯದಲ್ಲೇ ನಾನು ತುಂಬ ಅವನ್ನ ಕಾಪಾಡ್ಕೊಂಡಿದ್ದೀನಿ. ತುಂಬ ಸಲ ಕಾಪಾಡ್ಕೊಂಡಿದ್ದೀನಿ. 2-3 ಸಲ ತುಂಬ ಕ್ರಿಟಿಕಲ್ ಸಿಚುವೇಶನ್ಗೆ ಹೋಗಿದ್ದ, ಬಟ್ ಹಾಗೆ ಕಾಪಾಡ್ಕೊಂಡಿದ್ದೀನಿ. ಸೊ ಪ್ರಕುಲ್ ಕ್ರಿಕೆಟಿಗೆ ಹೋಗಿದ್ದಾನೆ, ಹೋಗಿ ಕರ್ಕೊಂಬರ್ಬೇಕು. ಇವತ್ತು ಮಳೆ ಏನಿಲ್ಲ, ಫುಲ್ ಸನಿ. ರಾತ್ರಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವ್ನು ಕರ್ಕೊಂಡು ಬಂದಮೇಲೆ ಡಿನ್ನರ್ನ ಶುರು ಮಾಡಬೇಕು. ಲಶಿಕಾ ಮಲಗಿದ್ದಾಳೆ, ಸೊ ಹೋಗಿ ಕರ್ಕೊಂಡು ಬರೋಣ ಅಂತ. ಮಲ್ಕೊ. ಸೊ ಇಲ್ಲಿ ಕ್ಯಾರೆಟು ಮತ್ತು ನಾನು ಮೂಲಂಗಿನ ತೊಗೊಂಡೆ. ಮೂಲಂಗಿ ತುಂಬಾ ಒಳ್ಳೆಯದು, ಮಕ್ಳಿಗೆ ಕೊಟ್ಟರು ಅಷ್ಟೇ, ದೊಡ್ಡವ್ರಿಗೆ ಕೊಟ್ಟರು ಅಷ್ಟೇ. ಅದರಲ್ಲೂ ಈ ಪೈಲ್ಸ್ ಯಾರಿಗಿರುತ್ತೆ ಅದು ಅವ್ರಿಗೆ ತುಂಬಾ ಒಳ್ಳೆಯದು ಮೂಲಂಗಿ ತಿನ್ನೋದ್ರಿಂದ. ಪ್ರತಿದಿನ ಮೂಲಂಗಿ ತಿಂದರೆ ಅವರೇ ತಿನ್ನಬೇಕು ಅಂತ ಏನಿಲ್ಲ. ಸೊ ನಾರ್ಮಲ್ ಆಗಿರೋರು ತಿಂದ್ರೂ ತುಂಬಾ ಒಳ್ಳೆಯದು. ನಾವೆಲ್ಲನೂ ಸ್ವಲ್ಪ ಡಿಸೀಸಸ್ನ ಪ್ರಿವೆಂಟ್ ಕೂಡ ಮಾಡ್ಬೋದು. ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ, ಈ ಥರ ಪಲ್ಯ ಮಾಡಿ ಕೊಟ್ಟರೆ ಚಪಾತಿಲಿ ತಿಂತಾರೆ. ಅದರಲ್ಲೂ ನಾನು ಕ್ಯಾರೆಟು ಮತ್ತು ಮೂಲಂಗಿನ ತುರಿದ್ಬಿಟ್ಟು ಪಲ್ಯ ಮಾಡ್ತೀನಿ. ತುರಿಯೋದೇ ಒಂದು ಸ್ವಲ್ಪ ಲೇಟ್ ಆಗೋದು, ಪಲ್ಯ ಒಂದು ಸ್ವಲ್ಪ ಬೇಗನೆ, ಒಂದು 5 ನಿಮಿಷಕ್ಕೆ ಆ ನೀರೆಲ್ಲ ಹಿಂಗೋಗೋವರೆಗೂ ಇದ್ದರೆ ಸಾಕು, ಪಲ್ಯ ರೆಡಿ ಆಗುತ್ತೆ. ಅದಕ್ಕೂ ಮುಂಚೆ ನಾನು ಚಪಾತಿ ಹಿಟ್ಟೆಲ್ಲ ಇಸ್ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ. ಸೊ ಅವಾಗ ಮೆತ್ತಗೆ ಆಗೋದಕ್ಕೆ ಅದಕ್ಕೊಂದು ಸ್ವಲ್ಪ ಟೈಮ್ ಸಿಗುತ್ತಲ್ಲ. ಇವಾಗ ನಾನು ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 4 ಕ್ಯಾರೆಟು, ಒಂದು 4 ಮೂಲಂಗಿ ತೊಗೊಂಡ್ರೆ ಸಾಕು. ನಮ್ಮ ಮನೇಲಿ 5 ಜನ, ಇನ್ನು ಲಶಿಕಾ ಪ್ರಕುಲ್ ಎಷ್ಟು ತಿಂತಾರೆ, ಅವರಿಬ್ಬರು ಸೇರಿ ಒಬ್ರಿಗೆ ಆಗೋಷ್ಟು ತಿಂತಾರೆ. ಸೊ ನಾನು ಯಾವಾಗಲೂ ಲೆಕ್ಕ ಹಾಕೋದು 4 ಜನಕ್ಕೆ ಅಂತ. ಸೊ ಈ ಥರ ನಾನು 4 ಕ್ಯಾರೆಟು, 4 ಮೂಲಂಗಿನ ತೊಗೊಂಡಿದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂದು ಕ್ಯಾರೆಟು, ಒಂದೊಂದು ಮೂಲಂಗಿ ಫುಲ್ಲು ತಿಂದಂಗೆ ಆಗುತ್ತೆ ಅಂತ. ಆ್ಯಂಡ್ ಅಪ್ಪ ಎಳ್ನೀರು ಬೇರೆ ಹೊಡ್ಕೊಟ್ರು. ತುಂಬ ಸ್ವಲ್ಪ ಸೆಕೆ ಆಗ್ತಿತ್ತು. ಲಶಿಕಾ ತಂದುಕೊಟ್ಟಿದ್ಲು ನನಗೆ. ಕೊಬ್ಬರಿ ಇರುತ್ತಲ್ಲ, ಸಕ್ಕದಾಗಿತ್ತು ಟೇಸ್ಟು, ಅದು ನನಗೆ ತುಂಬಾ ಇಷ್ಟ. ಅಮ್ಮ ತಿನ್ನಮ್ಮ ಅಂತ ತಂದುಕೊಟ್ಟಿದ್ಲು. ಸೊ ಮಧ್ಯದಲ್ಲೇ ತಿಂತಾಯಿದ್ದೆ ಅಡುಗೆ ಮಾಡಿಕೊಂಡು. ಆ್ಯಂಡ್ ಮೂಲಂಗಿ ಬೇಗನೆ ತುರಿದ್ಬಿಡ್ಬೋದು, ಬಟ್ ಕ್ಯಾರೆಟ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಕೈಯೆಲ್ಲ ನೋವು ಬಂದುಬಿಡುತ್ತೆ. ಸೊ ಎರಡೂ ಈಕ್ವಲ್ ಆಗಿ ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದು ರೆಸಿಪಿ ಕೂಡ ಅಷ್ಟೇ ತೋರಿಸ್ತೀನಿ, ತುಂಬ ಸಿಂಪಲ್, 5 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ನೀವೆಲ್ಲ ತುರಿದ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿಕೊಂಡ್ರೆ. ಅಮ್ಮ ಒಂದು ಕಡೆ ಇಲ್ಲಿ ಚಟ್ನಿ ಪುಡಿ ಮಾಡಬೇಕು ಅಂತ ಕಡಲೆ ಬೀಜನ ಹುರ್ಕೊಳ್ತಾಯಿದ್ರು. ಸೊ ನಮ್ಮ ಮನೇಲಿ ಫ್ರೆಶ್ಶಾಗಿ ಒಂದು ವಾರಕ್ಕೆ ಇಲ್ಲ 10 ದಿನಕ್ಕೆ ಒಂದು ಸಲ ನಾವು ಚಟ್ನಿ ಪುಡಿ ಮಾಡ್ತಾನೆ ಇರ್ತೀವಿ. ಏನಕ್ಕಂದರೆ ಚಿತ್ರಾನ್ನ, ಪುಳಿಯೋಗರೆ, ಉಪ್ಮಾ, ಈವನ್ ವೈಟ್ ರೈಸ್ಗೂ ತುಪ್ಪ ಹಾಕ್ಕೊಂಡು ತಿಂದರೆ ಅದು ತುಂಬಾ ಯಮ್ಮಿ ಆಗಿರುತ್ತೆ. ಇವಾಗ ನಾನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಆದರೆ ಸಾಕು, ಜಾಸ್ತಿ ಹಾಕ್ಕೋಬಾರ್ದು. ಏನಕ್ಕಂದರೆ ಇದು ತುರಿದು ಮಾಡ್ತಿರೋ ಅಂಥದ್ದಲ್ವ, ಹಾಗಾಗಿ ಜಾಸ್ತಿ ಆಯಿಲ್ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ನಾನೊಂದು ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಹಾಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆ, ಸಾಸಿವೆ, ಮಸ್ಟರ್ಡ್ ಶುಡ್ ನಾನು ಎಲ್ಲದಕ್ಕೂ ಕೂಡ ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ನೊರೆ ಥರ ಬರ್ತಿದೆ. ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಬೇಗ ಈರುಳ್ಳಿ ಬೇಯಲಿ ಅಂದ್ಬಿಟ್ಟು. ಕಲರೆಲ್ಲ ಚೇಂಜ್ ಆಗುತ್ತಲ್ಲ ಅದ್ರದ್ದು ಬಣ್ಣ. ಸೊ ನೋಡಿ ಬೇಗನೆ ಬೆಂದೋಗ್ಬಿಡುತ್ತೆ ಈರುಳ್ಳಿ. ಇವಾಗ ತುರಿದಿರೋ ಅಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾರೆಟು ಮತ್ತು ಮೂಲಂಗಿ ತುರಿದಿರೋದು ಹಾಕ್ತಾಯಿದ್ದೀನಿ. ಇದು ಏನಿಲ್ಲ, ನೀವು ನೀರು ಹಾಕಂಗೂ ಏನಿಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತಲ್ವ, ಹಾಗಾಗಿ ಅದು ಹೋಗೋವರೆಗೂ ಜಸ್ಟ್ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಯಮ್ಮಿಯಾಗಿ ಸಕ್ಕತ್ತಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಹಾಗೆ ನೀವು ವೈಟ್ ರೈಸು ಇಲ್ಲ ಸಾಂಬಾರು ತಿಂತಾಯಿದ್ದೀರಾ, ಸೈಡ್ಸ್ಗೆ ಏನಾದರೂ ಒಂದು ಪಲ್ಯ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಒಂದು ಒಳ್ಳೆ ಹೆಲ್ತಿ ಮತ್ತು ಈಸಿ ರೆಸಿಪಿ ಕೂಡ ಇದು. ಸೊ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಮುಗೀತು, ಸಿಂಪಲ್ ಎಲ್ಲ ಟ್ರೈ ಮಾಡಿ.
ತುಂಬಾ ಯಮ್ಮಿಯಾಗಿರುತ್ತೆ ಚಪಾತಿಗೆ ಆ್ಯಂಡ್ ಫಟಾಫಟ್ ಅಂತ ಕೂಡ ಮಾಡ್ಕೋಬೋದು. ನನಗೂ ಒಂದೊಂದು ಸತಿ ಆಫೀಸಿಂದ ಬಂದಾಗ ಟೈಮ್ ಇಲ್ದಲೇ ಇದ್ದಾಗ ಈ ರೀತಿ ಈಸಿಯಾಗಿರೋದು ಹೆಲ್ತಿಯಾಗಿರೋದು ಮಾಡ್ತೀನಿ. ಫ್ರೆಂಡ್ಸ್, ಫಿಂಗರ್ ಚಿಪ್ಸ್ ಮಾಡೋಕ್ಕೆ ಸೈಡ್ಸಿಗೆ ಪೊಟ್ಯಾಟೊ ಈ ಥರ ಕಟ್ ಮಾಡಿದ್ದೀನಿ. ಸೊ ಪಲ್ಯ ಆಯಿತು, ಕ್ಯಾರೆಟ್ ಮತ್ತು ಮೂಲಂಗಿ ಪಲ್ಯ. ಸೊ ಇಲ್ಲಿ ಹಿಂದೆಗಡೆ ಸ್ವಲ್ಪ ಸಿಡಿಯುತ್ತಲ್ಲ, ಹಿಂದೆಗಡೆನೇ ಮಾಡ್ತಾಯಿದ್ದೀನಿ. ಒಂದು ಕಡೆ ಚಪಾತಿಗೆ ಪ್ಯಾನ್ ಇಟ್ಟಿದ್ದೀನಿ, ಒಂದು ಕಡೆ ಫ್ರೈ ಮಾಡೋಣ ಅಂತ. ಸೊ ಡಬಲ್ ಫ್ರೈ ಮಾಡ್ತೀನಿ ನಾನು, ಆವಾಗ ಕ್ರಿಸ್ಪಿಯಾಗಿರುತ್ತೆ. ಸೊ ಇದಿಷ್ಟು ಡಿನ್ನರ್. ಅವತ್ತಿಂದ ಪೊಟ್ಯಾಟೊ ಮಾಡಬೇಕು ಅನ್ಕೋತಾ ಇದ್ದೆ, ಬಟ್ ಟೈಮೇ ಆಗ್ತಿರ್ಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಪ್ರಕುಲ್ಗೆಲ್ಲ ಶಿಕಾಗಿ ಇಬ್ಬರಿಗೂ ಇಷ್ಟ. ಅಂಡ್ ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಅಂತ ಎಲ್ಲರಿಗೂ ಇಷ್ಟ ಅಲ್ವಾ. ಸೊ ಹಾಗಾಗಿ ಸ್ನ್ಯಾಕಿಗೆ ಸೈಡಿಗೆ ಮಾಡ್ತಾಯಿದ್ದೀನಿ. ಪೊಟ್ಯಾಟೋಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಖಾರ ಹಾಕಿಬಿಟ್ಟು ಚೆನ್ನಾಗಿ ಟಾಸ್ ಮಾಡ್ತೀನಿ. ಅಷ್ಟೇ, ಸಕ್ಕತ್ತಾಗಿರುತ್ತೆ ಸೈಡ್ಸ್ಗೆ ತಿನ್ನೋಕ್ಕೆ. ಅದರಲ್ಲೂ ಮಳೆಕಾಲ, ಮಳೆ ಬರೋವಾಗ ಈ ಥರ ಸ್ಪೈಸಿ ಸ್ನ್ಯಾಕ್ಸ್ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಹೆಣ್ಮಕ್ಳಿಗೆ ಒಂಥರ ರೆಸ್ಟ್ ಅನ್ನೋದೇ ಇರೋಲ್ಲ. ವರ್ಕ್ ಮಾಡಲಿ ಬಿಡಲಿ ಆಚೆ, ಮನೆ ಕೆಲಸ ಅಂತೂ ಹೆಣ್ಮಕ್ಳಿಗೆ ತಪ್ಪಿದ್ದಲ್ಲ. ಅದರಲ್ಲೂ ಅಡುಗೆ ಕೆಲಸ ಅಂತೂ ತಪ್ಪಿದ್ದಲ್ಲ, ಮಾಡಲೇಬೇಕು. ಎಷ್ಟೇ ಸುಸ್ತಾದರೂ ಮಾಡಬೇಕು, ಎಷ್ಟೇ ಆರಾಮಾಗಿದ್ರೂ ನಾವು ಮಾಡಲೇಬೇಕು. ಗಂಡು ಮಕ್ಕಳು ಹಾಗಲ್ಲ, ಅವರು ಕೆಲಸದಿಂದ ಬಂದ ತಕ್ಷಣ ಟಿ ವಿ ಮುಂದೆ ಕೂತ್ಕೋತಾರೆ. ಬಟ್ ನಮ್ದು ಹಂಗಲ್ಲ, 24 hours ರೊಟೇಷನ್ ಆಗ್ತಾನೇ ಇರುತ್ತೆ ಹೆಣ್ಮಕ್ಳದು. ಸೊ ಒಂದು ಸ್ವಲ್ಪ ಹಂಗೋ ಹಿಂಗೋ ಮ್ಯಾನೇಜ್ ಮಾಡಬೇಕು. ಹೆಣ್ಮಕ್ಳು ಆ ಥರ ಬಂದುಬಿಟ್ಟಿದೆ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಇದು ನನ್ನ ಡಿನ್ನರ್ ಹೀಗಿದೆ. ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸ್, ಚಪಾತಿ ಮತ್ತು ಕ್ಯಾರೆಟ್ ಮೂಲಂಗಿ ಪಲ್ಯ ರೆಡಿ ಆಯಿತು. ಸೊ ತಿಂದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಮ್ಮಂಗೆ ಕೂಡ ನಾನು ಹೆಲ್ಪ್ ಮಾಡಿಕೊಡ್ತೀನಿ. ಅವರು ಬೆಳಗ್ಗೆಯಿಂದ ಮನೆ ಕೆಲಸ ಅದು ಇದು ಅಂತ ಮಾಡಿರ್ತಾರೆ. ಸೊ ಕೆಲವೊಂದು ಸತಿ ನನಗೆ ಎನರ್ಜಿ ಇದೆಯಪ್ಪ ಇವತ್ತು ನನಗೆ ಮಾಡೋದಕ್ಕೆ ಅನ್ನೋವಾಗ ಪಾತ್ರೆ ತೊಳಿತೀನಿ. ಇಲ್ಲ ನನಗೂ ಫುಲ್ ಲೋ ಎನರ್ಜಿ ಆಗಿಬಿಟ್ಟಿದೆ ಅಡುಗೆ ಮಾಡಿ, ಆಫೀಸಲ್ಲಿ ಕೆಲಸ ಮಾಡಿ, ಬೆಳಗ್ಗೆಯಿಂದ ಅಡುಗೆ ಮಾಡಿರ್ತೀನಲ್ವ ಆಫೀಸಲ್ಲಿ ಅದು ಇದು. ಸೊ ಎನರ್ಜಿ ಲೋ ಇದ್ದಾಗ ಪಾತ್ರೆ ಒಂದೊಂದು ಸತಿ ತೊಳೆಯಲ್ಲ. ಇಲ್ಲ ನನಗೆ ಎನರ್ಜಿ ಇದೆಯಪ್ಪ ಅನ್ನೋವಾಗ ಆ ಎನರ್ಜಿನ ಇದಕ್ಕೆ ಯೂಸ್ ಮಾಡಿಬಿಡ್ತೀನಿ, ಅಮ್ಮಂಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಪಾತ್ರೆಗಳು ಸ್ವಲ್ಪ ತುಂಬ ಇತ್ತು, ಹಂಗಾಗಿ ಒಂದೊಂದೇ ವಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವರ್ಕ್ ಜೊತೆಗೆ ಮನೇಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅದನ್ನು ನಾವು ಮೇಂಟೈನ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋ ಶಕ್ತಿ ಹೆಣ್ಮಕ್ಳಿಗೆ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಕೆಲವರು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಕೆಲವರು ಈಸಿಯಾಗಿ ತೊಗೊಳ್ತಾರೆ. ನನಗೂ ಮೊದಲು ಕಷ್ಟ ಆಗ್ತಿತ್ತು, ಬಟ್ ಇವಾಗ ಈಸಿಯಾಗಿ ನಾನು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ನಾನು ವೇರ್ ಮಾಡಿದಾಗೆಲ್ಲ, ಅಕ್ಕ ನಿಮ್ಮದು ಇಯರಿಂಗ್ಸ್ ಕಲೆಕ್ಷನ್ ತೋರಿಸಿ ಅಂತ. ಸೊ ನನ್ನ ಹತ್ರ ಏನು ಅಷ್ಟೊಂದು ಕಲೆಕ್ಷನ್ ಇಲ್ಲ, ಸೊ ಇರೋದು ತೋರಿಸ್ತೀನಿ. ಆ್ಯಂಡ್ ಕೆಲವೊಂದು ನಾನು ಆನ್ಲೈನಲ್ಲೂ ತೊಗೋತೀನಿ, ಕೆಲವೊಂದು ಆಚೆಗಡೆನೂ ತೊಗೋತೀನಿ. ಅದು ಯಾವುದೋ ಒಂದು ಆ್ಯಪ್ ಇದೆ, ಅದೇನೋ ಸ್ಟೈಲಿಶ್ ಅಂತ ಸಮಥಿಂಗ್. ಅದಕ್ಕೂ ಮುಂಚೆ ಏನೋ ಒಂದು ವರ್ಡ್ ಬರುತ್ತೆ, ಮರ್ತೋಗ್ಬಿಟ್ಟಿದೆ. ಅದರಲ್ಲಿ ತುಂಬ ತೊಗೊಳ್ತಾ ಇರ್ತೀನಿ ನಾನು. ಸೊ ಇದೆಲ್ಲ ಮಿಕ್ಸು, ಒಂದು ಸ್ವಲ್ಪ ಆಚೆ ತೊಗೊಳ್ಳೋವು, ಆಚೆ ತೊಗೊಂಡಿರೋವು, ಒಂದು ಸ್ವಲ್ಪ ಹಳೆವು ಎಲ್ಲ ಇದರಲ್ಲಿ ಮಿಕ್ಸ್ ಇದೆ ಆಲ್ಮೋಸ್ಟು. ಇನ್ನು ಚೆನ್ನಾಗಿರೋವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿರೋವು. ನಂಗೆ ಅದರಲ್ಲೂ ಈ ಇಯರಿಂಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಥರದ್ದೊಂದು ಇಯರಿಂಗ್ ನನಗೆ ತುಂಬಾ ಇಷ್ಟ. ಮತ್ತು ಈ ಥರ ಇಯರಿಂಗ್ಸ್ ತುಂಬಾ ಇಷ್ಟ ಆಗುತ್ತೆ. ಜಸ್ಟ್ ಪ್ರೆಸ್ ಮಾಡೋದಷ್ಟೇ, ಇದು ಏನು ಹಿಂದೆಗಡೆ ಆ ಥರದ್ದೇನಿಲ್ಲ ನೋಡಿ. ಇದು ಕೂಡ ಅಷ್ಟೇ. ಆ್ಯಂಡ್ ಇದು ಕೂಡ ಅಷ್ಟೇ, ನನಗೆ ತುಂಬಾ ಇಷ್ಟ ಆಗುತ್ತೆ. ಕಲರ್ ಬ್ರೈಟಾಗಿ ಕಾಣುತ್ತೆ ಹಾಕ್ಕೊಂಡಾಗ. ಆ್ಯಂಡ್ ನನಗೆ ಜುಮ್ಕೀಸು ಮತ್ತು ಈ ಥರ ರೌಂಡ್ ಇರುತ್ತಲ್ಲ ಆ ಥರದ್ದು ಇಷ್ಟ ಆಗುತ್ತೆ ನನಗೆ. ಮತ್ತು ಈ ಥರ ಜುಮ್ಕೀಸು ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇಯರಿಂಗ್ಸ್ ಎಷ್ಟು ಕೊಡಿಸಿದ್ರು ಬೇಡ ಅನ್ನಲ್ಲ, ಈ ಥರವು ಅಷ್ಟು ಇಷ್ಟ ನನಗೆ ಇಯರಿಂಗ್ಸು. ಸೊ ಇದೊಂದು ಜುಮ್ಕಿ, ಇವೆಲ್ಲ ನನಗೆ ನೋಡಿ ತುಂಬ ಜುಮ್ಕಿ ಕಲೆಕ್ಷನ್ನು, ಇಲ್ಲಾಂದರೆ ಆ ಥರ ರೌಂಡ್ ಇರುತ್ತಲ್ಲ ಆ ಥರ ಕಲೆಕ್ಷನ್ನು ನೋಡಿ. ಇದೊಂದು ರೆಡ್ಡು ನನಗೆ ಇಷ್ಟ, ಈ ಥರ ತುಂಬ ವೇರ್ ಮಾಡೋದಕ್ಕೆ. ಆ್ಯಂಡ್ ತುಂಬ ರೇರಾಗಿ ಒಂದು ಸ್ವಲ್ಪ ಲಾಂಗ್ ಇಯರಿಂಗ್ಸ್ ಇರೋನ ವೇರ್ ಮಾಡ್ತೀನಿ. ಈ ಥರ ತುಂಬ ರೇರ್ ಅಂದರೆ ಸ್ಕರ್ಟ್ಸು ಇಲ್ಲ ಏನಾದರೂ ಲಾಂಗ್ ಫ್ರಾಕ್ಸ್ ಹಾಕಿದಾಗ ಈ ಥರದ್ದು ಯೂಸ್ ಮಾಡ್ತೀನಿ, ಆವಾಗ ಮ್ಯಾಚ್ ಆಗುತ್ತೆ ಅಂತ ಅಷ್ಟೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇವು ಈ ಥರವು ಕೂಡ ಇಷ್ಟ ಆಗ್ತದೆ, ಜಸ್ಟ್ ಹಿಂಗೆ ಹಾಕ್ಕೊಳ್ಳೋದಷ್ಟೇ.
ನನಗೆ ಹಿಂದೆ ತಿರುಗಿಸೋದು ಅದೆಲ್ಲ ಇಷ್ಟ ಆಗಲ್ಲ ಸ್ವಲ್ಪ ಜಾಸ್ತಿ. ಆ್ಯಂಡ್ ಈ ಥರದ್ದು ಕೂಡ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ರೌಂಡ್ ಕಲರು ಆ ಥರದ್ದು ಇಷ್ಟ ಆಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ ಇದು. ಬಟ್ ತುಂಬ ವೇರ್ ಮಾಡಿಲ್ಲ, ತುಂಬ ಸಲ ಒಂದು ಸಲ ಏನೋ ವೇರ್ ಮಾಡಿದೆ. ಇದು ನಂಗೆ ಸಖತ್ ಇಷ್ಟ ಆಗುತ್ತೆ. ನೋಡೋಕ್ಕೂ ಜುಮ್ಕಿ ಥರನೂ ಇದೆ, ಪ್ಲಸ್ ಮೇಲ್ಗಡೆ ರೌಂಡ್ ಶೇಪು ಇದೆ. ಅದಕ್ಕೆ ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಜುಮ್ಕಿ ಥರ ಇರೋವು ಇಂಥವೆ. ಆಮೇಲೆ ಈ ಥರ ಸ್ಟಡ್ಸು ಮತ್ತು ಈ ಥರ ಕಲರ್ ಬರ್ತಾರೆ, ಅದರಲ್ಲೂ ಬ್ಲ್ಯಾಕ್, ಪಿಂಕ್, ಯೆಲ್ಲೋ ಈ ಥರ ಕೂಡ ಇಷ್ಟ ಆಗುತ್ತೆ. ಇದ್ರ ಮೇಲೆ ವೆಲ್ವೆಟ್ ಇರುತ್ತಲ್ಲ ಆ ಥರದ್ದು. ಸೊ ಅಷ್ಟೇ, ಇವೇ ಒಂದು ಸ್ವಲ್ಪ ಜಾಸ್ತಿ ವೇರ್ ಮಾಡ್ತಾ ಇರ್ತೀನಿ. ತೊಗೋಬೇಕು ಇನ್ನೊಂದು ಸ್ವಲ್ಪ ಕಲೆಕ್ಷನ್ಸು ನೋಡಿ. ಟೈಮ್ ಇಲ್ಲ ಎಂತಕ್ಕೂ, ಇವಾಗ ಹಂಗೆ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಅವು ಇವು ಎಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಬರುತ್ತೆ, ಒಂದು ಸ್ವಲ್ಪ ಹಳೇವು ಆ ಥರದ್ದೆಲ್ಲನೂ ನೋಡಿ. ಈ ಥರವು ತುಂಬ ಚೆನ್ನಾಗಿದೆ ಇದರಲ್ಲೂ. ಆ್ಯಂಡ್ ಇದು ಕೂಡ ಅಷ್ಟೆ, ಈ ಥರ ಕೂಡ ಇಷ್ಟ ಆಗುತ್ತೆ ನನಗೆ ತುಂಬ. ಇವಾಗ ಮ್ಯಾಚಿಂಗ್ ಏನಾದರೂ ಡ್ರೆಸ್ಗಳು ಹಾಕಿದಾಗ ಹಾಕ್ಕೋತಾ ಇರ್ತೀನಿ. ಆ್ಯಂಡ್ ಈ ಥರ ಸ್ವಲ್ಪ ಸ್ಯಾರೀಸ್ ವೇರ್ ಮಾಡಿದಾಗ, ಸ್ಟೋನ್ಸ್ ಇದ್ದಾಗ ಈ ಥರದ್ದು ವೇರ್ ಮಾಡ್ತಾ ಇರ್ತೀನಿ. ಮತ್ತು ಈ ಥರವು ಕೂಡ ಇಷ್ಟ ಆಗುತ್ತೆ, ಸ್ಟಾರ್ಸ್. ಸೊ ಸ್ಟಾರ್ಸ್ ಕೂಡ ಇಷ್ಟ ಆಗುತ್ತೆ ಈ ಥರ. ಅಷ್ಟೇ, ಜಾಸ್ತಿ ನಾನು ಈ ಥರವೇ ತೊಗೊಳ್ಳಿಲ್ಲ, ಅಂದರೆ ಈ ಥರ ರೌಂಡ್ ಶೇಪ್ ಇರೋದು ತೊಗೊಳ್ತಾ ಇರ್ತೀನಿ. ಸೊ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ನೋಡಿ. ಇಲ್ಲಾಂದರೆ ಈ ಥರದ್ದು ಆ ಥರ ತೊಗೊಳ್ತಾ ಇರ್ತೀನಿ. ಆ ಥರ ಕಲರ್ಸ್ ಎಲ್ಲ ಇದೆ ನೋಡಿ. ಗ್ರೀನ್ ಕಲರು ಈ ಥರ ಇದೆಲ್ಲ ನಿಮಗೆ ಆಚೆ ಕಡೆನೇ ಸಿಗುತ್ತೆ. ನನಗಿಷ್ಟ ಈ ಥರ ಲೈಟ್ ವೆಯ್ಟ್, ಡೈಲಿಗೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದಕ್ಕೆ. ಬಟ್ ಏನಂದರೆ ನನಗೆ ಆರ್ಟಿಫಿಷಿಯಲ್ ಅದು ಸೆಟ್ ಆಗೋಲ್ಲ. 1 hour 2 hours ಮ್ಯಾಕ್ಸಿಮಮ್ ನಾನು ಹಾಕ್ಕೋಬೇಕು. ಸೊ ಅದ್ರ ಮೇಲೆ ಏನಾದರೂ ಹಾಕ್ಬಿಟ್ರೆ ನನಗೆ ಅಲರ್ಜಿ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಒಂದೊಂದು ಸತಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹಾಕ್ಕೋತಾ ಇರ್ತೀನಿ, ಅವಾಗ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲ ಏನಾದರೂ ಜಾಸ್ತಿ ಹೊತ್ತು ಈ ಲಾಂಗ್ ಹೆವಿ ಇರೋದೇನಾದರೂ ಹಾಕ್ಕೊಂಬಿಟ್ರೆ ನನ್ನ ಕತೆ ಮುಗೀತು. ಫುಲ್ಲು ಅಲರ್ಜಿ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ. ಏನು ಮಾಡಲಿ, ಬಟ್ ಆರ್ಟಿಫಿಷಿಯಲೇ ಇಷ್ಟ ಜಾಸ್ತಿ ಗೋಲ್ಡ್ಗಿಂತ. ಗೋಲ್ಡ್ ಇದ್ರೂ ನಾನು ಜಾಸ್ತಿ ಆರ್ಟಿಫಿಷಿಯಲೇ ಯೂಸ್ ಮಾಡೋದು. ಸಮ್ಟೈಮ್ಸ್ ಹಂಗಾಗುತ್ತೆ. ಬಟ್ 2 hours ಮೇಲೆ ಒಳಗೆ ನೋ ಪ್ರಾಬ್ಲಮ್. 2 hours ಮೇಲೆ ಹಾಕ್ಕೊಂಬಿಟ್ರೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನೋಡಿದ್ರಲ್ಲ ಇಯರಿಂಗ್ ಕಲೆಕ್ಷನ್ ಅಂದು ಈ ಸಪ್ರೇಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ನೈಲ್ ಪಾಲಿಷ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಅವಾಗ ಬೇಗ ನಮ್ಮ ಕೈಗೆ ಸಿಗುತ್ತೆ. ಸೊ ಮತ್ತೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಕೂಡ ಮಾಡ್ತೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಪಾಪುಗೆ ಬ್ರಷ್ ಮಾಡಿಸ್ತಾ ಇದ್ದೀನಿ. ಇವಾಗ ಅವ್ರು ಬ್ರಷ್ ಮಾಡಿಸಿ ಹಾಲು ಕೊಟ್ರೆ ನನಗೆ ಕೆಲಸ ಮಾಡೋಕ್ಕೆ ಬಿಡೋದು. ಇವಾಗ ಸ್ಯಾಟರ್ಡೇ, ಇವತ್ತು ಕ್ರಿಕೆಟಿಗೆ ಹೋದ. ಪ್ರಕಲ್ಗೇನು ಸ್ಕೂಲ್ ಇರಲ್ವಲ್ಲ, ಹಾಗಾಗಿ ಮಾರ್ನಿಂಗ್ ಕಳಿಸ್ತೀನಿ. ಆ್ಯಂಡ್ ಪಾಪುಗೆ ನಾನು ಇವಾಗ ಟೂತ್ ಪೇಸ್ಟ್ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾವುದಪ್ಪ ಅಂದರೆ ಇದು ಪೆಡಿಫ್ಲೋರ್ ಅಂತ, ಕಿಡ್ಸ್ ಅಂತ. ಇದು ನನಗೆ ಡೆಂಟಿಸ್ಟ್ ರೆಕಮೆಂಡ್ ಮಾಡಿರೋದು. ಒಂದು ಸತಿ ತೋರ್ಸೋಕ್ಕೆ ಹೋದಾಗ ಪ್ರಕುಲ್ಗೆ ಕೇಳಿದೆ ಯಾವುದು ಟೂತ್ ಪೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಅದು ಇದನ್ನು ಬರೆದುಕೊಟ್ರು. ಸೊ ಯೂಸ್ ಮಾಡ್ಬೋದು. ಒಂದು ಪ್ರಕುಲ್ಲು ಕೂಡ ಇದನ್ನೇ ಯೂಸ್ ಮಾಡ್ತಿದ್ದಾನೆ. ಅಪ್ ಟು 10 yearsವರೆಗೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಪೆಡಿಫ್ಲೋರ್ ಅಂತ ಕೇಳಿ ಸಿಗುತ್ತೆ. ಆ್ಯಂಡ್ ಮೇಡಮ್ ಅವ್ರಿಗೆ ಬ್ರಷ್ ಮಾಡಿಸ್ಬಿಟ್ಟು, ಬ್ರಷ್ ಮಾಡಿಸಿದ್ರೆ ಒಂದು ದೊಡ್ಡ ಟಾಸ್ಕ್. ಒಂದೊಂದು ಸತಿ ಮಾಡಿಸ್ಕೋತಾಳೆ, ಒಂದೊಂದು ಸತಿ ಮಾಡಿಸ್ಕೊಳ್ಳಲ್ಲ ಬ್ರಷು. ಅಲ್ಲ ಲಶಿ, ಗುಡ್ ಗರ್ಲ್ ಅಲ್ಲ ಲಶಿ ನೀನು? ವಿಡಿಯೋ ಮುಂದೆ ಮಾಡ್ಕೊಳ್ಳೋದು ಬ್ರಷು. ಸೊ ಇವಾಗ ಮುದ್ದೆ ಮತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅವಾಗವಾಗ ಮುದ್ದೆ ಮಾಡ್ತಾಯಿರ್ತೀನಿ ಬೆಳಗ್ಗೆ ಟೈಮ್. ಹೆಂಗೆ ಇವತ್ತು ಬಾಕ್ಸ್ ಇಲ್ವಲ್ಲ ಪ್ರಕುಲ್ಗೆ, ಹಾಗಾಗಿ ಮುದ್ದೆ ಮತ್ತು ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ತೊಗೊಂಡು ಹೋಗ್ತೀನಿ. ಬಿ ಇವಾಗ ಗುಡ್ ಗರ್ಲ್ ಅಲ್ಲಿ ಬ್ಯಾಡ್ ಅಂటారు. ಟೀ ಕೊರ್ಕೂಡ್ದಂತ. ಸೊ ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿದ ತಕ್ಷಣ ಸ್ವಲ್ಪ ಲೆಮನ್ನು ವಾಮ್ ವಾಟರ್ ಎಲ್ಲ ಹಾಕ್ಕೊಂಡು ಕುಡಿಸ್ಬಿಡ್ತೀನಿ. ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ಒಂಚೂರು ವಾಮ್ ಆದಮೇಲೆ ಕುಡಿತೀನಿ ನಾನು. ಆ್ಯಂಡ್ ಇಲ್ಲಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಬೀನ್ಸು, ಬದನೆಕಾಯಿ, ಆಲೂಗಡ್ಡೆ, ಕ್ಯಾರೆಟು ಎಲ್ಲ ಕಟ್ ಮಾಡಿದ್ದೀನಿ. ಇನ್ನೊಂಚೂರು ಪಡವಲಕಾಯಿ ಒಂಚೂರು ಇತ್ತಿದ್ದೂ ಹಾಕಬೇಡ ಅಂತ ಕಟ್ ಮಾಡ್ತಾ ಇದ್ದೀನಿ ಇವಾಗ. ಪಡವಲಕಾಯಿ ತುಂಬ ಒಳ್ಳೆಯದು, ಇವೆಲ್ಲ ವಾಟರ್ ವೆಜಿಟೇಬಲ್ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಈ ಸೀಡ್ಸ್ ಎಲ್ಲ ತೆಗೆದುಬಿಡಬೇಕು. ಈ ಸೀಡ್ಸಿಂದನೂ ಚಟ್ನಿ ಮಾಡ್ತಾರೆ, ನನಗೆ ಗೊತ್ತಿಲ್ಲ ಅದೇನು ಮಾಡೋದು ಅಂತ. ಲಸಿಕಾ ನೋಡಿ ಎದ್ಬಿಟ್ಟಿದ್ದಾಳೆ. ನಾನು ಎದ್ದು ಒಂದು 5 ನಿಮಿಷಕ್ಕೆ ಎದ್ಬಿಡ್ತಾಳೆ ನನ್ನ ಪಕ್ಕ ಇಲ್ಲ ಅಂದ್ಬಿಟ್ರೆ.
ಅಷ್ಟು ಚುರುಕು. ನಾನು ಇರಬೇಕು ಅವಳಿಗೆ ನೋಡ್ಕೋಬೇಕಂದ್ರೆ ಎದ್ಬಿಡ್ತಾಳೆ. ಸೊ ಇದನ್ನು ಒಂದು ಲಾಂಗ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ಸಾಂಬಾರಿಗೆಲ್ಲ ಒಂದು ಸ್ವಲ್ಪ ಉದ್ದ ಈ ಥರ ಕಟ್ ಮಾಡ್ಕೊತೀನಿ. ಈ ಥರ ಸೈಜು ಚೆನ್ನಾಗಿರುತ್ತೆ ಟೇಸ್ಟ್. ಸಾಂಬಾರು ಮಾಡೋದು ತೋರಿಸಿದ್ದೀನಿ, ಸೊ ಹಾಗಾಗಿ ಏನು ರೆಸಿಪಿ ನಾನೇನು ತೋರಿಸೋದಿಲ್ಲ. ಇದು ಸಾಕು ಅನಿಸುತ್ತೆ. ಸೊ ಇವೆರಡು ಎತ್ತಿಟ್ಬಿಡ್ತೀನಿ ಹಾಗೆ. ಸೊ ಲೆಮನ್ ವಾಟರ್ ಕುಡಿಬೇಕು. ಒಂದೊಂದು ಸರ್ತಿ ಟೈಮೇ ಆಗಲ್ಲ ಕುಡಿಯೋದಕ್ಕೆ, ಅಡುಗೆ ಮಾಡ್ತಾನೆ ಕುಡಿತಾ ಇರ್ತೀನಿ. ಆ್ಯಕ್ಚುಲಿ ಕುತ್ಕೊಂಡು ಕುಡಿಬೇಕು, ಕುತ್ಕೊಂಡು ಕುಡಿಯೋಣ. ಸೊ ಇದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹಾಲು ಕುಡಿತೀನಿ ಅಷ್ಟೇ ಬೆಳಗ್ಗೆ, ಆಮೇಲೆ ತಿಂಡಿ. ಸೊ ಇಷ್ಟು ತರಕಾರಿನ ಹಾಕ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿದ್ದೀನಿ, ಇದಕ್ಕೆ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಒಂದು, ಆಮೇಲೆ ಇಲ್ಲಿ ಹುಣಸೆಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ತರಕಾರಿನ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕುದ್ಮೇಲೆ ಆ ಮಿಕ್ಸಿಗೆ ನಾನು ಬೇಳೆ ಒಂದು ಸ್ವಲ್ಪ ಅಂದರೆ ಬೆಂದಿರೋ ಬೇಳೆ, ಒಂದು ಸ್ವಲ್ಪ ಕೊತ್ತಂಬರಿ, ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಹಾಕ್ತೀನಿ. ಅದೇ ಇದಕ್ಕೊಂಥರ ಗ್ರೇವಿ ಥರ. ಕೆಲವರು ಇದನ್ನು ಹಾಕಲು ಆಪ್ಷನಾಗಿ ಇಟ್ಕೋತಾರೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಸಾಂಬಾರು ಪೌಡರ್, ಅಚ್ಕಾರದ ಪುಡಿ, ಕೊನೆಗೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಮುಗಿಯುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಇದರಲ್ಲಿ ಬೇಳೆ, ಕೊತ್ತಂಬರಿ, ಕಾಯಿ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ. ಸೊ ಈ ಥರ ತರಕಾರಿ ಹಾಕಿದ್ದೀನಿ ನಾನು ಅಷ್ಟೇ. ಒಂದು ಕಡೆ ಮುದ್ದೆಗೆ ಇಟ್ಬಿಟ್ಟು ಒಂಚೂರು ಅನ್ನಕ್ಕೆ ಇಡ್ತೀನಿ. ಮುದ್ದೆ ಒಂದು ಸ್ವಲ್ಪ ಅನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ಇರುತ್ತೆ, ಮತ್ತು ಹಸಿವು ಅಂತ ಅನಿಸಲ್ಲ ಆಚೆ ಹೋದಾಗ. ಆ್ಯಂಡ್ ಬೆಳಿಗ್ಗೆ ಮುದ್ದೆ ತಿನ್ನೋದ್ರಿಂದ ತುಂಬಾ ಒಂಥರ ಒಳ್ಳೆ ಹೆಲ್ತಿ. ನಾವು ಜಾಸ್ತಿ ಮುದ್ದೆ ಮಧ್ಯಾಹ್ನ ಇಲ್ಲಾಂದರೆ ಬೆಳಗ್ಗೆನೇ ತಿನ್ನೋದು, ರಾತ್ರಿ ಅಂತೂ ತಿನ್ನೋಲ್ಲ. ರಾತ್ರಿ ಟಿಫನ್ ಐಟಮ್ಸೇ ಮಾಡೋದು. ಹುಣಸೆಹಣ್ಣು ಕೂಡ ಹಾಕ್ಬೇಡ ಇದಕ್ಕೆ. ಸೊ ಇನ್ನೂ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೈಲಿ ವ್ಲಾಗ್ಸಾ, ಕುಕ್ಕಿಂಗಾ, ಇಲ್ಲ ಯಾವ ಥರ ಬೇಕು ಅಂತ ತಿಳಿಸಿ. ಸೊ ಎಲ್ಲ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಹಾಕ್ಬಿಡ್ತೀನಿ. ಚೆನ್ನಾಗಿ ಕುದಿಬೇಕು. ಆ್ಯಂಡ್ ಸಾರು ಮುಗ್ದೋಗ್ಬಿಟ್ಟು ಹೇಳಿದ್ನಲ್ಲ, ಒಂದ್ಸಲ ತೋರಿಸಿದ್ದೀನಿ, ಹಾಗೆ ನಿಮಗೆ ಓರಲ್ಲಿ ಹೇಳಿದ್ದೀನಿ ಇವಾಗ ಹೆಂಗೆ ಮಾಡೋದು ಅಂತ. ಅಷ್ಟೇ ಸಿಂಪಲ್ಲು. ಈ ವ್ಲಾಗ್ನ ಕೂಡ ಇಲ್ಲೇ ಏನು ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.